ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಚನಾನಂದ ಸ್ವಾಮೀಜಿಗೆ ಪೋಕ್ಸೋ ಕಂಟಕ ಎದುರಾಗಿದೆ. 1.5 ಗಂಟೆಯಿಂದ ವಚನಾನಂದ ಸ್ವಾಮೀಜಿ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇರೋದು. ವಚನಾನಂದ ಸ್ವಾಮೀಜಿಗೆ ಪೋಕ್ಸೋ ಕಂಟಕ ಈಗ 1.5 ಗಂಟೆಯಿಂದ ವಚನಾನಂದ ಸ್ವಾಮೀಜಿ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಡೀತಾ ಇರುವಂತಹ ವಿಚಾರಣೆ. ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಜೀವ ಬೆದರಿಕೆ ಆರೋಪ ಇದೆ. ಹೀಗಾಗಿ ಗದಗದ ಲಕ್ಷ್ಮೀಶ್ವರ ಠಾಣೆಯಲ್ಲಿ ಪೋಕ್ಸೋ ದೂರು ದಾಖಲಾಗಿತ್ತು. ಪೋಕ್ಸೋ ಕೇಸ್ ಹರಿಹರ ಗ್ರಾಮಾಂತರ ಠಾಣೆಗೆ ಈಗಾಗಲೇ ವರ್ಗಾವಣೆಗೊಂಡಿದ್ದು, ಈ ಸಂಬಂಧ ವಚನಾನಂದ ಸ್ವಾಮೀಜಿಗೆ 1.5 ಗಂಟೆಯಿಂದ ಡ್ರಿಲ್ ಮಾಡಲಾಗ್ತಾ ಇದೆ. ಕೇಸ್ಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ನಲ್ಲಿ ಏನು ಉಲ್ಲೇಖ ಆಗಿದೆ, ಜೊತೆಗೆ ಇವರ ಪಾತ್ರ ಇದೆಯಾ ಇಲ್ವಾ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ವಚನಾನಂದ ಶ್ರೀಗಳನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸತತ 1.5 ಗಂಟೆಯಿಂದ ನಡೀತಾ ಇರುವಂತ ತೀವ್ರ ವಿಚಾರಣೆ. ಈ ಸಂದರ್ಭದಲ್ಲಿ ವಚನಾನಂದ ಶ್ರೀಗಳು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಏನ್ ಮಾಹಿತಿ ಇದೆ ಇನ್ನೂ ಕೂಡ ಗೊತ್ತಾಗಬೇಕಿದೆ. ಒಟ್ನಲ್ಲಿ ವಚನಾನಂದ ಶ್ರೀಗಳ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ವಚನಾನಂದ ಶ್ರೀಗಳಿಗೆ ಕಂಟಕ ಎದುರಾಗಿದೆ. ಹೀಗಾಗಿ ವಿಚಾರಣೆಯಲ್ಲಿ ಭಾಗಿಯಾಗಿರುವಂತಹ ವಚನಾನಂದ ಶ್ರೀಗಳು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಏನ್ ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ಇನ್ನೂ ಕೂಡ ಗಮನಿಸಬೇಕಿದೆ. ಒಟ್ಟು 1.5 ಗಂಟೆಯಿಂದ ಈಗಾಗಲೇ ವಿಚಾರಣೆ ನಡೀತಾ ಇದೆ. ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ವಚನಾನಂದ ಶ್ರೀಗಳನ್ನ ಸತತ 1.5 ಗಂಟೆಗಳಿಂದ ತನಿಖೆಗೆ ಒಳಪಡಿಸಲಾಗಿದೆ. ಏನೆಲ್ಲ ಆರೋಪಗಳಿದೆ, ಜೊತೆಗೆ ಈ ತನಿಖೆಯ ಸಂದರ್ಭದಲ್ಲಿ ಏನ್ ಮಾಹಿತಿ ಗೊತ್ತಾಗಿದೆ? ಸೌಖ್ಯನಂತಂದ್ರೆ ವಚನಾನಂದ ಸ್ವಾಮೀಜಿ ವಿರುದ್ಧವಾಗಿ ಪೋಕ್ಸೋ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗದಗ ಜಿಲ್ಲೆ ಲಕ್ಷ್ಮೀಶ್ವರದಲ್ಲಿ ವಚನಾನಂದ ಸ್ವಾಮೀಜಿಯವರ ಮಾಡಲಿರ್ತಕ್ಕಂತಹ ಬಾಲಕರಿಗೆ ಒಂದು ಲೈಂಗಿಕ ದೌರ್ಜನ್ಯ ಮಾಡಿರ್ತಕ್ಕಂಥದ್ದು, ಮತ್ತು ಅದರ ಜೊತೆಗೆ ಬಾಲಕನಿಗೆ ಹಲ್ಲೆಯನ್ನ ಮಾಡ್ತಕ್ಕಂಥದ್ದು, ಮತ್ತೆ ಪ್ರಾಣ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ದಾಖಲಾಗಿರುತ್ತೆ. ಮತ್ತೆ ಆ ಪೋಕ್ಸೋ ಕೇಸ್ ಕೂಡ ಆಗಿರ್ತದೆ. ಆ ಒಂದು ಕೇಸ್ ಏನಿದೆ ಹರಿಹರದ ಗ್ರಾಮಾಂತರ ಠಾಣೆಗೆ ಕೂಡ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದನೂ ಕೂಡ ಸತತವಾಗಿ ಒಂದು ವಿಚಾರಣೆ ಮಾಡ್ತಕ್ಕಂಥದ್ದು ಹರಿಹರದ ಗ್ರಾಮಾಂತರ ಠಾಣೆಯಲ್ಲಿ. ಸೊ ಈ ಸಂದರ್ಭದಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಒಂದು ವಿಚಾರಣೆಗೆ ಒಂದು ಸ್ಪಂದನೆ ಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ಸ್ವಾಮೀಜಿ ಅವರು ಕೂಡ ಇಲ್ಲಿ ಒಂದು ನೋಟಿಸ್ ಕೊಟ್ಟಿರ್ತಾರೆ, ಅಂದ್ರೆ ಗ್ರಾಮಾಂತರ ಠಾಣೆಯಿಂದ ಕೂಡ ಒಂದು ನೋಟಿಸ್ ಕೊಟ್ಟಿರ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಬಂಧನವನ್ನ ಮಾಡುವಂತದಿಲ್ಲ. ಯಾಕಂತಂದ್ರೆ ಈ ಮುಂಚಿತವಾಗಿ ಕೂಡ ಇವರಾಗಲೇ ಸ್ವಾಮೀಜಿ ಅವರು ನಿರೀಕ್ಷಣಾ ಜಾಮೀನು ಪಡೆದಿರುವ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬಂಧನ ಮಾಡುವಂತದಿಲ್ಲ. ಬದಲಾಗಿ ನೋಟಿಸ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಒಂದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರದಲ್ಲಿ ಈಗೇನು ಸತತ 2 ಗಂಟೆಯಿಂದಲೂ ಕೂಡ ಒಂದು ವಿಚಾರಣೆ ಮಾಡಿದ ನಂತರದಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಅವರ ಒಂದು ಪ್ರಶ್ನೆಗಳಿಗೆ ಸ್ಪಂದನೆ ಮಾಡುವಂತದ್ದು, ಮತ್ತೆ ಅವರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಅಂದ್ರೆ 11:30 ಸುಮಾರಿಗೆ ಹರಿಹರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಒಂದು ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಸ್ವಾಮೀಜಿ ಅವರ ಮೇಲೆ ಆರೋಪ ಇತ್ತು, ಒಂದು ಲೈಂಗಿಕ ದೌರ್ಜನ್ಯ ಇತ್ತು, ಮತ್ತೆ ಅವರ ಮೇಲೆ ಬಾಲಕನನ್ನ ತಮ್ಮ ಸ್ವಕಾರ್ಯಕ್ಕೆ ಬಳಸಿಕೊಳ್ಳುವ ವಿಚಾರವಾಗಿ ಸಂಬಂಧಪಟ್ಟಂತೆ ಅವ್ರ ಮೇಲೆ ಒಂದು ಆರೋಪ ಇತ್ತು. ಆ ಒಂದು ಹಿನ್ನೆಲೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಒಳಪಡ್ತಕ್ಕಂಥದ್ದು. ಮತ್ತೆ ಅದಾದ ನಂತರದಲ್ಲಿ ಕೂಡ ಸ್ವಾಮೀಜಿ ಅವರಿಗೆ ಮತ್ತೆ ಏನಾದ್ರೂ ಕೂಡ ವಿಚಾರಣೆ ಮಾಡುವಂತ ಸಂದರ್ಭ ಬಂದಿದೆ, ಆದ್ರೆ ಮತ್ತೆ ಠಾಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ನೀಡಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್ಗೆ. ಸದ್ಯ 1.5 ಗಂಟೆಯಿಂದ ನಡೀತಾ ಇರುವಂತಹ ವಿಚಾರಣೆ. ಐಒ ಮಂಜುಳಾ, ಸಿಪಿಐ ಸೇರಿದಂತೆ ಅವರು ವಿಚಾರಣೆ ಮಾಡ್ತಾ ಇರುವಂತದ್ದು. ಸ್ವಾಮೀಜಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಹಿನ್ನೆಲೆ ಬಂಧನ ಇಲ್ಲ, ವಶಕ್ಕೆ ಪಡೆದು ವಿಚಾರಣೆ ಅಷ್ಟೇ. 1.5 ಗಂಟೆಯಿಂದ ವಚನಾನಂದ ಸ್ವಾಮೀಜಿ ಅವರನ್ನ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಸುರೇಶ್ ಸಘರಿ ಅವರಿಂದ ವಿಚಾರಣೆ ನಡೀತಾ ಇರೋದು. ಸಿಪಿಐ ಮತ್ತು ಐಒ ಮಂಜುಳಾ ಅವರಿಂದ ವಿಚಾರಣೆಯ ಬಳಿಕ ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಇರುತ್ತೆ. ವಚನಾನಂದ ಸ್ವಾಮೀಜಿಗೆ ಕೊಂಚ ರಿಲೀಫ್, ಕಾರಣ ಬಂಧನ ಇಲ್ವಲ್ಲ, ಹಾಗಾಗಿ ಸ್ವಾಮೀಜಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಹೀಗಾಗಿ ಬಂಧನ ಮಾಡೋದಕ್ಕಾಗಲ್ಲ. 1.5 ಗಂಟೆಯಿಂದ ತನಿಖೆ ನಡೀತಾ ಇದ್ರು ಕೂಡ ಒಂದ್ ರೀತಿ ನಿರಾಳತೆಯಲ್ಲಿನೇ ತನಿಖೆಯನ್ನ ಫೇಸ್ ಮಾಡ್ತಾ ಇದ್ದಾರೆ ವಚನಾನಂದ ಶ್ರೀಗಳು. ಕಾರಣ ಬಂಧನ ಮಾಡಲ್ಲ ಅನ್ನುವಂತ ಆ ಒಂದು ಬಿಗ್ ರಿಲೀಫ್ ಇದೆ. ವಚನಾನಂದ ಸ್ವಾಮೀಜಿಗೆ ಈಗ ತನಿಖೆ ನಡೀತಾ ಇದೆ. ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಅವ್ರು ಹೇಳ್ತಾರೆ ಗಮನಿಸಬೇಕಾಗುತ್ತೆ. ಕಂಪ್ಲೇಂಟ್ನಲ್ಲಿ ಏನು ಉಲ್ಲೇಖ ಆಗಿದೆ, ಇವ್ರು ಹೇಳೋದಕ್ಕೂ ಕಂಪ್ಲೇಂಟ್ಗೂ ಸಂಬಂಧ ಇಲ್ದಂಗೆ ಹೇಳಿಕೆ ಕೊಡ್ತಾರಾ
ನುಣುಚಿಕೊಳ್ಳುವಂತ ಸಾಧ್ಯತೆಗಳಿದ್ದೇ ಇರುತ್ತೆ. ಹಾಗಾಗಿ ಇತ್ತೀಚೆಗಂತೂ ಸ್ವಾಮೀಜಿಗಳ ಮೇಲೆ ಆರೋಪಗಳು ಹೆಚ್ಚಾಗ್ತಾ ಇವೆ. ವಚನಾನಂದ ಶ್ರೀಗಳ ಮೇಲೂ ಕೂಡ ಈಗ ಪೋಕ್ಸೋ ಕೇಸ್ ದಾಖಲಾಗಿದ್ದು ಅವರನ್ನ ತನಿಖೆಗೆ ಒಳಪಡಿಸಲಾಗಿದೆ. ಅವರಿಗೆ ಈಗಾಗಲೇ ನಿರೀಕ್ಷಣಾ ಜಾಮೀನು ಆಂಟಿಸಿಪೇಟರಿ ಬೇಲ್ ಮಂಜೂರಾಗಿರೋದ್ರಿಂದ ಬಂಧನ ಇಲ್ಲ. ಈಗ ವಿಚಾರಣೆ ಆದ ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ.